ಪ್ರಮುಖ ದಿನಾಚರಣೆಗಳ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಸಾಕಷ್ಟು ಕ್ವಶನ್ಸ್ನ ಕೇಳ್ತಿರ್ತಾನೆ. ಇಲ್ಲಿ ಕ್ವಶನ್ಸ್ಗಳು ಯಾವ್ಯಾವುದವು ಅಂತೇಳಿ ಹೇಳ್ಕೊತ ಹೋಗ್ತೀನಿ. ಸೇನಾ ದಿನಾಚರಣೆ ಅಂತೇಳಿ ಕರಿತವೆ. ಇದು ಜನವರಿ. ಹಾಗಾದ್ರೆ ಜನವರಿ ಎಷ್ಟಪ್ಪ ಅಂತಂದಾಗ 15 ಸೇನಾ ದಿನಾಚರಣೆ ಅಂತೇಳಿ ನಾವು ಆಚರಣೆ ಮಾಡ್ತೇವೆ. ಇನ್ನು ಹುತಾತ್ಮರ ದಿನಾಚರಣೆ ಇಲ್ಲಿ ಯಾವುದಪ್ಪ ಅಂತಂದಾಗ ಇದು ಕೂಡ ಜನವರಿ 30 ಗಾಂಧೀಜಿಯವರ ಮರಣವಾದಂಥ ದಿನ. ಇದು ಹುತಾತ್ಮರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೇವೆ. ಇನ್ನು ಮಹಿಳಾ ದಿನಾಚರಣೆ ಅಂತೇಳಿ ನಾವು ಮಾರ್ಚ್ 8ನೇ ತಾರೀಕಿಗೆ ಮಹಿಳಾ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೇವೆ. ನೆಕ್ಸ್ಟ್ ಕಾರ್ಮಿಕರ ದಿನಾಚರಣೆ. ನಾಳೆ ಮೇ 1 ಕಾರ್ಮಿಕರ ದಿನಾಚರಣೆ ಇರುವುದರಿಂದ ಮೇ 1 ಗೌರ್ಮೆಂಟ್ ಹಾಲಿಡೇ ಇರ್ತದೆ. ಕಾರ್ಮಿಕರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾರೆ. ಇನ್ನು ರೆಡ್ ಕ್ರಾಸ್ ದಿನ ಇದೇ ತಿಂಗಳ ಒಳಗಡೆ ಮೇ 8ನೇ ತಾರೀಕಿಗೆ ಏನಾಗ್ತದಪ್ಪ ಅಂತಂಗ ರೆಡ್ ಕ್ರಾಸ್ ಡೇ ಅಂತೇಳಿ ಆಚರಣೆ ಮಾಡ್ತಾರೆ. ಇನ್ನು ಆರೋಗ್ಯ ದಿನ ಏಪ್ರಿಲ್ ಎಷ್ಟಪ್ಪ ಅಂತಂದಾಗ ಏಪ್ರಿಲ್ 7ರಂದು ಆರೋಗ್ಯ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತವೆ. ಹಾಗಾದ್ರೆ ನೀವು ನನಗೊಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ, ಮಾನವ ಹಕ್ಕುಗಳ ದಿನ ಅಂತೇಳಿ ಯಾವಾಗ ಆಚರಣೆ ಮಾಡ್ತಾರೆ ಅಂತೇಳಿ. ಹಾಗಾದರೆ ನಾನು ತಿಂಗಳು ಹೇಳ್ತೀನಿ ಡಿಸೆಂಬರ್ ಅಂತೇಳಿ. ನೀವು ದಿನ ಯಾವುದು ಅಂತೇಳಿ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಈ ಥರ ಇನ್ನೂ ಸಾಕಷ್ಟು ದಿನಾಚರಣೆಗಳಿದಾವೆ. ನಾನು ಕೆಲವು ಮಾತ್ರ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಇವಕ್ಕನ್ನ ಜನವರಿ ಒಳಗಡೆ, ಫೆಬ್ರವರಿ ಒಳಗಡೆ, ಮಾರ್ಚ್ ಒಳಗಡೆ ಎಲ್ಲ ಸಪ್ರೇಟಾಗಿ ದಿನಗಳನ್ನು ಏನು ಮಾಡಿದ್ದೀನಪ್ಪ ಅಂದಾಗ ಹೇಳಿದ್ದೀನಿ. ಅವೆಲ್ಲವೂ ಹಿಂದೆ ವಿಡಿಯೋಗಳು ಸ್ಕ್ರಾಲ್ ಮಾಡ್ಕೊತವ್ರಿ ಸಿಗ್ತಾವೆ. ಫಸ್ಟ್ ಟೈಮ್ ಪೇಜಸ್ನ ನೋಡ್ತಿರಪ್ಪ ಅಂದಾಗ ದಯವಿಟ್ಟು ಪೇಜ್ನ ಫಾಲೋ ಮಾಡ್ಕೊಳ್ರಿ. ಧನ್ಯವಾದಗಳು ರೀ.